ಗುರೂಜಿ. ಇವತ್ತಿನ ದಿವಸ ಲೈವ್ ಬರುವ ಮುಖಾಂತರ ನಾಳೆಯ ದಿವಸ ಮಂಗಳವಾರ ಚಂದ್ರಗ್ರಹಣ ಇರುತ್ತದೆ. ಈ ಚಂದ್ರಗ್ರಹಣ ಅತಿಯಾದ ಕಟ್ಟಿಸ್ತ ರಕ್ತ ಚಂದ್ರಗ್ರಹಣ ಅಂತ ಹೇಳುತ್ತಾರೆ. ಈ ಚಂದ್ರಗ್ರಹಣ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಡುತ್ತೆ. ಆದಷ್ಟು ಹೆಚ್ಚಿನ ಸಂಬಂಧಪಡುವಂತಹ ಗರ್ಭಿಣಿಯರು ಕೂಡ ಇದೊಂದು ಪಾಲನೆ ಮಾಡಿದರೆ ಹುಟ್ಟುವಂತಹ ಮಗುವೆ ಕೂಡ ಒಂದು ಉತ್ತಮವಾಗುತ್ತದೆ. ಬೆಳಗ್ಗೆ 11ರಿಂದ ಸಾಯಂಕಾಲ 6:37ರವರೆಗೆ ಒಂದು ರಕ್ತಗ್ರಹಣ ಪ್ರಾರಂಭವಾಗುವುದು. ಅದಕ್ಕೆ ಗರ್ಭಿಣಿಯರು ಕೂಡ ಪ್ರತಿಯೊಬ್ಬರು ದೇವರ ಜಾಪ ತಪ ಸ್ವಾಧ್ಯಾಯ ಮಾಡುವುದರಿಂದ ಹುಟ್ಟುವಂತ ಮಗು ಕೂಡ ಒಂದು ಒಳ್ಳೆಯ ಸಂಸ್ಕಾರವನ್ನ ಹುಟ್ಟುತ್ತದೆ. ಮತ್ತು ಕೆಲವೊಂದಷ್ಟು ರಾಶಿಗಳಿಗೆ ಇದೊಂದು ರಕ್ತ ಗ್ರಹಣ ಸಂಬಂಧಪಡುತ್ತದೆ. ಆ ಕೆಲವೊಂದಷ್ಟು ರಕ್ತ ಗ್ರಹಣ ಸಂಬಂಧಪಡುವಂತಹ ರಾಶಿಗಳು ಕೂಡ ಹೇಳುತ್ತೇವೆ. ಆ ರಾಶಿ ಫಲವು ಕೂಡ ಅದರಿಂದ ಪ್ರತಿಫಲವು ಕೂಡ ಸಿಗುತ್ತದೆ. ಯಾವ್ಯಾವ ರಾಶಿ ಅನ್ನೋದು ಹೇಳಿಕೊಡುತ್ತೇವೆ. ಶುಭ ಫಲ ಕೊಡುವಂತ ರಾಶಿಗಳು ಮಿಥುನ ರಾಶಿ ಮತ್ತು ತುಲಾ ರಾಶಿ ಹಾಗೂ ವೃಶ್ಚಿಕ ರಾಶಿ ಹಾಗೂ ಕರ್ಕ ರಾಶಿ, ಮೇನ ರಾಶಿ ಮತ್ತು ಕನ್ಯಾ ರಾಶಿ, ಕರ್ಕ ರಾಶಿ, ಇವರಿಗೆಲ್ಲರಿಗೂ ಕೂಡ ಕುಂಭ ರಾಶಿಯವರಿಗೂ ಕೂಡ ಅತ್ಯಂತ ಫಲವ ಇರುತ್ತದೆ. ಇದರಿಂದ ದೇವರ ಜಪ ತಪ ಜ್ಞಾನ ಸ್ವಾಧ್ಯಾಯ ಮಾಡುವುದರಿಂದ ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಕೂಡ ಯಾವುದೇ ಒಂದು ಜಾಬ್ ಆಗಲಿ, ಒಂದು ಮನೆಯಲ್ಲಿ ಸಮಸ್ಯೆ ಇರುವಂತಹದ್ದಾಗಲಿ, ಏನೋ ಒಂದು ಕೆಲಸ ಕಾರ್ಯಗಳು ನಿಮ್ಮ ಆಗಿರಲ್ಲವೋ ಆ ಕಾರ್ಯ ಕೂಡ ಈ ಜಪ ತಪ ಈ ರಾಶಿಯವರು ಮಾಡುವುದರಿಂದ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತದೆ. ಇನ್ನು ಅಶುಭ ಫಲ ಕೂಡ ಆಗಿರುವಂತಹ ಅಶುಭ ಫಲ ಸಿಗುವಂತಹ ರಾಶಿಯವರಿಗೆ ಬಿಳೆ ಅವರೆ ಮತ್ತು ಬಿಳೆ ಎಳ್ಳನ್ನು ಒಂದು ಬಿಳೆ ಬಟ್ಟೆಯಲ್ಲಿ ಅವು ಕಾಳುಗಳನ್ನು ಹಾಕಿ ನಿಮ್ಮ ಕೈಲಿ ಸಾಧ್ಯದಂತ ಒಂದು 11 ರೂಪಾಯಿ ಇಲ್ಲ 51 ರೂಪಾಯಿ ದಾನವನ್ನು ಹಾಕಿ ಹನುಮಾನ ಟೆಂಪಲ್ದಲ್ಲಿ ಹೋಗಿ ಕೂಡ ದಾನವನ್ನು ಮಾಡಿದರೆ ಮತ್ತು ಶಿವರ ಅಶುಭ ಫಲವು ಕೂಡ ಜಪ ತಪ ಮಾಡುವುದರಿಂದ ಇವರಿಗೂ ಕೂಡ ಒಂದು ಪ್ರತಿಫಲ ಸಿಗುತ್ತದೆ. ಅದು ಯಾವ ಜಾಪ ಅಂತಂದರೆ ಋಷಿ ಮಂಡಲ ಜಾಪವು ಕೂಡ ಹಾಕಬಹುದು. ಮತ್ತು ಈ ಚಂದ್ರಗ್ರಹಣದಲ್ಲಿ ಹೋಮ ಹವನ ಕೂಡ ಮಾಡುವುದರಿಂದ ಉತ್ತಮ ಫಲ ಸಿಗುತ್ತದೆ. ಮತ್ತು ಪ್ರತಿನಿತ್ಯ ಬೆಳಗ್ಗೆ ಎದ್ದು 11 ಗಂಟೆಯಿಂದ ಜಾಪ ಮಾಡುವುದರಿಂದ ನಿಮಗೆ ಅತ್ಯಂತ ಉತ್ತಮವಾದಂತ ಫಲ ಸಿಗುತ್ತದೆ. ಮತ್ತು ಶಿವರಾಶಿಯ ಅಶುಭ ರಾಶಿಯವರಿಗೂ ಕೂಡ ಬಿಳೆ ಎಳ್ಳು ಬಿಳೆ ಅವರೆ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದರಲ್ಲಿ 11 ರೂಪಾಯಿಯನ್ನು ದಾನವನ್ನು ಮಾಡಿ ಹನುಮಾನ ಟೆಂಪಲ್ದಲ್ಲಿ ಹೋಗಿ ದಾನವನ್ನು ಮಾಡಿ ಬಂದರೆ ಮತ್ತು ಋಷಿ ಮಂಡಲ ಹಾಗೂ ನಮೋಕಾರ ಮಹಾಮಂತ್ರ ಜಾಪ ಮಾಡುವುದರಿಂದ ಇವರಿಗೂ ಕೂಡ ಒಂದು ಪ್ರತಿಫಲವನ್ನೋದು ಸಿಗುತ್ತದೆ. ಕಾರ್ಯ ಕೆಲಸ ಕೂಡ ಯಶಸ್ವಿ ಆಗುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ನಾನು ನಿಮ್ಮ ಲಕ್ಷ್ಮಣ್ ಗುರೂಜಿ. ನಿರಂತರ ಪ್ರತಿದಿನ ಜ್ಯೋತಿಷ್ಯ ಕೇಳಲು ಈ ಚಾನೆಲ್ ಅನ್ನು ಫಾಲೋ ಮಾಡಿ.